ಸರ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿಮ್ದು ಕ್ಯಾರೆಕ್ಟರ್ ಬಂದಾಗ್ಲಂತೂ ಬಹಳ ಜನ ವಿಷುವಲ್ ಹೊಡುತ್ತಿದ್ರು. ನಿಮ್ಮ ಎಕ್ಸ್ಪ್ರೆಷನ್, ನೀವು ಮಾಡಿರೋ ಆಕ್ಟಿಂಗ್ ಸಕ್ಕರ ಬಂದಿದೆ. ಸೊ ಏನ್ ಹೇಳ್ತೀರಾ ಈ ರೆಸ್ಪಾನ್ಸ್ಗೆ? ಮೇಡಮ್ ಅದೇ ಮೇಡಮ್, ಅದ್ಭುತ ಪ್ರತಿಕ್ರಿಯೆ ಮೇಡಮ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ರಿ 100% ನಮ್ಮ ಸಿನಿಮಾ ನಾವು ಮಾಡಿ ನಾವು ಎರಡೆರಡು ಸತಿ ನಾವು ರೀಚಕ್ಕೆಲ್ಲ ಮಾಡ್ಕೊಂಡಿದ್ರೆ ಹೆಂಗ್ ನಗ್ತಾರೆ, ಎಲ್ಲೆಲ್ಲಿ ನಗ್ತಾರೆ ಅಂತ. ಸೊ ಅದಕ್ಕೂ ಮೀರಿ ನಗ್ತಾ ಇದ್ದಾರೆ. ಅದಕ್ಕೂ ಮೀರಿ ನನ್ನ ಕ್ಯಾರೆಕ್ಟರ್ನ ಏನು ಊಟ ಮಾಡಿಸ್ತಾ ಇರ್ತೀನಿ, ಆ ಕ್ಯಾರೆಕ್ಟರ್ಗಂತೂ ಎಲ್ಲರೂ ನಂದು ಹೊರಗಡೆ ಥಿಯೇಟ್ರಿಂದ ಬಂದರೆ ಗುರು ಊಟ ಮಾಡ್ಸಲ್ವಾ, ನಮ್ಗೆ ಊಟ ಮಾಡ್ಸಲ್ವಾ ಅಂತ ಇದ್ದಾರೆ. ಸಕ್ಕದಾಗಿದೆ ಮೇಡಮ್. ರಿಯಲ್ ಲೈಫಲ್ಲಿ ಏನಾದ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆನಾ ಅಂತ? ಈ ಫಿಲಮ್ ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋಗ್ಬಿಟ್ಟಿದೆ. ನನ್ನ ಬಾಡಿನಲ್ಲೂ ಮೆಟಾಬಾಲಿಸಮ್ ರೇಟ್ ಎಲ್ಲ ಕಮ್ಮಿ ಆಗೋಗ್ಬಿಟ್ಟೈತೆ ಮೇಡಮ್. ಎಷ್ಟು ಜನ ಊಟ ಮಾಡಿಸಿದ್ರಿ ಇವತ್ತು? ಮಾಡಿಸ್ಬೇಕು ಮೇಡಮ್, ಎಲ್ಲರಿಗೂ ಮಾಡಿಸ್ಬೇಕು. ಒಂದು ದೊಡ್ಡ ಸಕ್ಸಸ್ ಪಾರ್ಟಿ ಮಾಡಿ ಎಲ್ಲರಿಗೂ ಊಟ ಮಾಡಿಸ್ಬೇಕು ಮೇಡಮ್. ಓಕೆ, ಇನ್ನು ಎಷ್ಟು ಸರ್ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು, ಸಪೋರ್ಟ್ ಮಾಡ್ತಿದ್ದಾರೆ ಇಂಥ ಟೀಮ್ಗೆ, ಹೊಸ ಪ್ರತಿಭೆಗಳಿಗೆ. ಅದು ದೊಡ್ಡ ಮಾತು, ಯಾಕಂದ್ರೆ ಅವರು ಪಾನ್ ಇಂಡಿಯಾ ಸ್ಟಾರ್. ಸೊ ಏನ್ ಹೇಳ್ತೀರಾ, ಅವರ ಒಂದು ಸಪೋರ್ಟ್ ನಿಮ್ಗಿದೆ? ಅವ್ರ ಫ್ಯಾನ್ಸ್ ಪೇಜ್ ಕಡೆಯಿಂದ ಸಪೋರ್ಟ್ ಆಗ್ತಾ ಇದೆ, ರೀಚ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ನೀವೊಂದು ತಪ್ಪು ಹೇಳಿದ್ರಿ. ಯಶ್ ಸಾರು ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲ, ವರ್ಲ್ಡ್ ಸ್ಟಾರ್ ಅವರು, ಪ್ಯಾನ್ ವರ್ಲ್ಡ್ ಸ್ಟಾರ್ ಅವರು ಇವಾಗ. ಯಾಕಂದ್ರೆ ತಮಿಳು ಸಿನಿಮಾಗಳು, ತೆಲುಗು ಫಿಲಮ್ಗಳನ್ನಲ್ಲೂ ಅವ್ರ ಟೀಸರ್ಗಳಲ್ಲಿ ಅವ್ರ ಹೆಸರುಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ, ಅವ್ರ ಪೋಸ್ಟರ್ಗಳು ಇರ್ತವೆ. ಅಂದ್ರೆ ಇಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಮೇಡಮ್ ಅವರು. ಅದೇ ಅಂತ ಅವ್ರು ನಮಗೆ ಮಾಡ್ತಾರೆ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಮೇಡಮ್. ಅವ್ರು ನನ್ನ ಫೋನ್ ಮಾಡಿ, ಅವ್ರು ನಮ್ಮ ಟ್ರೈಲರ್ ನಮ್ಗೆ ಗೊತ್ತಿರೋರ ಮುಖಾಂತರ ಅವ್ರಿಗೆ ಹೆಂಗೋ ಹಂಗೆ ಟ್ರೈಲರ್ ರೀಚ್ ಮಾಡ್ಸೋಣ ಅಂತಿದ್ರೆ, ಅವರು ಟ್ರೈಲರ್ ನೋಡಿ ಫೋನ್ ಮಾಡಿ ಎಲ್ಲರ ಹೆಸರುಗಳು ಹೇಳ್ತಾರೆ. ಆ ಸೀನ್, ಆ ಶಾರ್ಟ್ ಚೆನ್ನಾಗಿ ತಗೊಂಡ್ರು, ಈ ಡೈಲಾಗ್ ಚೆನ್ನಾಗಿ ತಗೊಂಡ್ರು, ನಿಮ್ಮ ಟೀಮ್, ನಾನು ಅವಾಗಿಂದಲೂ ನಿಮ್ಮ ಶಾರ್ಟ್ ಫಿಲಮ್ಸ್ ನೋಡ್ಕೊಂಡು ಬರ್ತಾ ಇದ್ದೀನಿ, ಸಖತ್ತಾಗಿ ಮಾಡಿದ್ರ. ಮತ್ತು ಎಸ್ಪೆಷಲಿ ಏನೋ ಅದು ಲಾಸ್ಟಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಅವನು ಯಾರೋ ಹುಡುಗ ಅಂತ, ನಾನೇನೋ ಆವ್ರೇಜ್ ಫಿಗರ್ ಆಂಟಿ ಅಂತ, ಅವನಂತೂ ಡೈಲಾಗ್ ಸಖತ್ತಾಗಿ ತಗೊಂಡ್ರೆ. ನನ್ನ ಹೆಸರು ಅಂದರೆ ಟ್ರೈಲರ್ ಹೆಸರು ಮೆನ್ಷನ್ ಮಾಡಿ ಆ ಡೈಲಾಗ್ನ ಹೇಳಿ ಅವರು ಹೆಸರು ಮೆನ್ಷನ್ ಮಾಡ್ತಾರೆ. ಅದಂತೂ ಮೇಡಮ್ ಅದಕ್ಕಿಂತ ಅದ್ಭುತ ಮೇಡಮ್. ನಮ್ಮ ಲೈಫಲ್ಲಿ ನಾನು ನೋಡಿದಿರೋ ಅಂತ ಕೇಳಿಸ್ಕೊಂಡಿರೋ 8ನೇ ಅದ್ಭುತ ಮೇಡಮ್. ಇನ್ನು ನಿಮ್ಮ ಟೀಮ್ ನೋಡಿದಾಗ ಖುಷಿ ಆಗತ್ತೆ, ಒಬ್ರೊಬ್ರು ಪಾತ್ರನೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಜನಗಳಿಗೆ ನಗ್ಸುತ್ತೆ. ಸೊ ಏನ್ ಹೇಳ್ತೀರಾ ನಿಮ್ಮ ಟೀಮ್ ಬಗ್ಗೆ? ಮೇಡಮ್ ಅದೇ ಮೇಡಮ್, ಇದು ಅಮೃತಾಂಜನ್ ಸಿನಿಮಾ ನಿಮಗೆ ಯಾರೋ ಒಬ್ಬರಿಂದನೋ, ಒಂದು ಫೀಮೇಲ್ ಇಂದನೋ, ಇಲ್ಲ ಒಂದು ಮೇಲ್ ಹೀರೋಯಿಂದನೋ ಗೆದ್ದಿರೋದಲ್ಲ. ಇದೆಲ್ಲ ಟೀಮು, ಎಸ್ಪೆಷಲಿ ನಮ್ಮ ಡೈರೆಕ್ಟ್ರು ಆ್ಯಂಡ್ ಪ್ರೊಡ್ಯೂಸರು. ಅವರುಗಳು ಡೈರೆಕ್ಟರ್ ಕತೆ ಬರ್ಕೊಂಡು, ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ಒಂದು 2 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ, ನಿಮಗೆ ನೋಡಿದ್ರೆ ಎಲ್ಲ ಶಾರ್ಟ್ ಫಿಲಮ್ ಅವರು ಇರ್ತಾರೆ, ಎಲ್ಲ ಯೂಟ್ಯೂಬರ್ಸೇ ಇರ್ತಾರೆ. ಯಾರು ನಮ್ಮ ಪಡೀಲ್ ಸರು, ಇನ್ನೊಂದು ಇಬ್ಬರು ಬಿಟ್ಟರೆ ಇನ್ನೆಲ್ಲರೂ ನಮ್ಮ ಶಾರ್ಟ್ ಫಿಲಮ್ಸ್ ಅಂಥವ್ರು, ನಮ್ಮಂಥವ್ರನ್ನ ನಂಬಿ ಪಾಪ 2 ಕೋಟಿ ಇನ್ವೆಸ್ಟ್ ಮಾಡಿ ಇವತ್ತು ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಮತ್ತು ಟೀಮ್ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಜೊತೆ, ನಾನಾಗಲಿ, ಮೈನ್ ಲೀಡಾಗಿ ಮಾಡಿರೋ ಸುಧಾಕರ್, ಪಾಯಲ್ ಶಂಗಪ್ಪ, ಗೌರವ್, ಶ್ರೀಭವ್ಯ, ಪಲ್ಲವಿ, ನಾನು, ಚೇತನ್ ದುರ್ಗ, ಅಜೇಂದ್ರ, ಬಾಲ ಅಂತ, ಸುಪ್ರೀತ್ ಅಂತ, ಹಂಗೆ ಯಾರ್ಯಾರು ಎಲ್ಲರೂ ಮಾಡಿದ್ರು. ಎಲ್ಲರೂ ಟೀಮಲ್ಲಿ ನಾವು ಆ್ಯಕ್ಟ್ ಮಾಡ್ಬೇಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ವಿ. ನಮ್ಮ ಶಾರ್ಟ್ ಏನೋ ಮುಗೀತು ಅಂದಾಗ ನಾವು ಕುತ್ಕೊಳ್ಳೋದು ಆ ಥರ ಇರ್ತಾ ಇರಲಿಲ್ಲ. ಆ ಥರ ಏನು ಇರ್ತಾ ಇರಲಿಲ್ಲ. ಬೇಕಾದ್ರೆ ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟವರು, ಇಲ್ಲ ನಿಮ್ದು ಪಾಪ ಜಾಸ್ತಿ ಮಾಡಿದ್ರೆ ನೀವು ರೆಸ್ಟ್ ಮಾಡಿ ಅಂದರು. ಇಲ್ಲ ಆಯಿತು ಮಾಡೋಣ ತಗೊಳ್ರಿ. ನಾನು ಡೈಲಾಗ್ ಹೊಡಿಬೇಕಂದ್ರೆ ಆಪೋಸಿಟ್ ಅವರು ರವಿ ಸರ್ ಒಂದು ಮಾತಾಡೋರು ಸಖತ್ ನನಗೆ ಅನಿಸ್ತು. ನಿನ್ನೆ ಒಂದು ಮಾತಾಡಿದ್ರು, ಏನು ಅಂದರೆ, ಒಬ್ರು ಆ್ಯಕ್ಟ್ ಮಾಡ್ತಾವ್ರೆ ಅಂದರೆ ಇನ್ನು ಮಿಕ್ಕಿದ ಆರ್ಟಿಸ್ಟ್ಗಳೆಲ್ಲ ಸುಮ್ಮನೆ ಕುತ್ಕೊಂಡಿರೋದಲ್ಲ ಕಣ, ನಾವೆಲ್ಲ ಅವ್ರನ್ನ ನೋಡ್ತಾ ಇರಬೇಕು. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ನಾವು ಸಪೋರ್ಟ್ ಮಾಡ್ತಾರೆ. ಅವಾಗ ನಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿ ಎಲ್ಲ ಅವ್ರಿಗೆ ಶೇರ್ ಆಗುತ್ತೆ ಅನ್ನೋ. ಅದು ಎಕ್ಸ್ಟ್ರಾಡಿನರಿ ಮತ್ತು ಅದನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಅದನ್ನು ನಮ್ಮ ಡೈರೆಕ್ಟ್ರು ಅವರು ಹೇಳಿದ್ರು. ನಮ್ಮ ಡೈರೆಕ್ಟ್ರ್ ವೆರಿ ಬಿಗಿನಿಂಗ್ ಟೈಮಲ್ಲೇ ನಾನು ಶಾರ್ಟ್ ಫಿಲಮ್ ಮಾಡೋ ಟೈಮಲ್ಲೇ ಹೇಳಿನಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿರಿ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಬೇಕಾದ್ರೆ ಅಂತ. ಆ ಥರ ಸಖತ್ ಮಾಡಿದ್ರು. ನೀವೇನು ಫಿಲಮಲ್ಲಿ ನೋಡಿ ನಗ್ತಾ ಇದ್ರೋ ಅದು ಆಫ್ ಸ್ಕ್ರೀನಲ್ಲಿ 100 ಪಟ್ಟು ನಗ್ದಿದ್ರಿ ನಾವು. ನಿಮ್ಮ ಸಪೋರ್ಟ್, ನಿಮ್ಮ ಟೀಮ್ ಅದು ಎದ್ದು ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಸೊ ಆಲ್ ದ ವೆರಿ ಬೆಸ್ಟ್. ಸೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಕಡೆಯಿಂದ, ನಿಮ್ಮ ಮೀಡಿಯಾದವ್ರ ಕಡೆಯಿಂದ ಜನಗಳು ಗೊತ್ತಾಗಿ ಜನ ಎಲ್ಲ ಬಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು.